ಸೌತ್ ಆಫ್ರಿಕಾ ಹಾಗೂ ನ್ಯೂಜಿಲೆಂಡ್ ನಡುವೆ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ವಿಶ್ವಕಪ್ 2026ರ ಸೆಮಿಫೈನಲ್ಸ್ 1 ಪಂದ್ಯದಲ್ಲಿ ಟಾಸ್ ಗೆದ್ದು ನ್ಯೂಜಿಲೆಂಡ್ ಬೌಲಿಂಗ್ ಆಯ್ಕೆ ಮಾಡಿತು. ನಾಕೌಟ್ ಪಂದ್ಯವಾಗಿದ್ದರಿಂದ ಎರಡೂ ತಂಡಗಳಿಗೂ ಗೆಲ್ಲಲೇಬೇಕಾದ ಅನಿವಾರ್ಯತೆಯಿತ್ತು. ಸ್ನೇಹಿತರೆ, ಚಾನೆಲ್ಗೆ ಹೊಸಬರಾಗಿದ್ದರೆ ಕ್ರಿಕೆಟ್ನ ಕುರಿತಾದ ಅಪ್ಡೇಟ್ಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಫಸ್ಟ್ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ಗೆ ಇಳಿದ ಸೌತ್ ಆಫ್ರಿಕಾ ಹೇಳಿಕೊಳ್ಳುವ ಆರಂಭ ನೀಡಲಾಗಲಿಲ್ಲ. ಕ್ವಿಂಟನ್ ಡಿ ಕಾಕ್ 10 ರನ್ ಮತ್ತು ರಯಾನ್ ರಿಕಲ್ಟನ್ ಡಕ್ಔಟ್ ಆಗಿ ಪೆವಿಲಿಯನ್ ಸೇರಿದ್ರು. ಹೀಗಾಗಿ ಪವರ್ ಪ್ಲೇನಲ್ಲಿ 2 ವಿಕೆಟ್ ಕಳೆದುಕೊಂಡು 48 ರನ್ ಗಳಿಸಿದ್ರು. ಆದರೆ ಕಡೆಯಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಮತ್ತು ಮಾರ್ಕೋ ಯಾನ್ಸನ್ ನಡುವೆ ಬಂದ 78 ರನ್ಗಳ ಪಾರ್ಟ್ನರ್ಶಿಪ್ ಹೋರಾಟದ ಸ್ಕೋರ್ ಕೊಡೋದಿಕ್ಕೆ ನೆರವಾಯಿತು. ಮಾರ್ಕೋ ಯಾನ್ಸನ್ ಗಳಿಸಿದ್ದ 55 ರನ್ ಈ ಇನ್ನಿಂಗ್ಸ್ನ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಇದರ ಜೊತೆ ಡೆವಾಲ್ಡ್ ಬ್ರೇವಿಸ್ ಮತ್ತು ಟ್ರಿಸ್ಟನ್ ಸ್ಟಬ್ಸ್ ಅವರ ಚಿಕ್ಕ ಕ್ಯಾಮಿಯೋ ಮೂಲಕ 169 ರನ್ ಗಳಿಸಿ ನ್ಯೂಜಿಲೆಂಡ್ಗೆ 170 ರನ್ ಟಾರ್ಗೆಟ್ ನೀಡಿದ್ರು. ನ್ಯೂಜಿಲೆಂಡ್ ಪರವಾಗಿ 4 ಓವರ್ನಲ್ಲಿ 29 ರನ್ ನೀಡಿ 2 ವಿಕೆಟ್ ಪಡೆದ ರಚಿನ್ ರವೀಂದ್ರ ಸ್ಟ್ಯಾಂಡ್ಔಟ್ ಬೌಲರ್ ಆದರು. ಆವರೇಜ್ ಸ್ಕೋರ್ 180 ರನ್ ಚೇಸ್ ಮಾಡೋದಕ್ಕೆ ಬಂದ ನ್ಯೂಜಿಲೆಂಡ್ ಓಪನರ್ಸ್ ಅಬ್ಬರಿಸಿದ್ರು. ಟಿಮ್ ಸೈಫರ್ಟ್ ಹಾಗೂ ಫಿನ್ ಆಲನ್ ಪವರ್ ಪ್ಲೇನಲ್ಲೇ ವಿಕೆಟ್ ಕಳೆದುಕೊಳ್ಳದೆ 84 ರನ್ ಗಳಿಸಿದ್ರು. 117 ರನ್ ಪಾರ್ಟ್ನರ್ಶಿಪ್ ನಂತರ 58 ರನ್ ಗಳಿಸಿದ್ದ ಟಿಮ್ ಸೈಫರ್ಟ್ ಅವರ ವಿಕೆಟ್ ಪಡೆಯುವಲ್ಲಿ ರಬಾಡ ಯಶಸ್ವಿಯಾದರು. ಆದರೆ ಫಿನ್ ಆಲನ್ ಬಿರುಸಿನ ಶತಕವನ್ನು ತಡೆಯಲಾಗಲಿಲ್ಲ. ಕೇವಲ 33 ಬಾಲ್ಗಳಲ್ಲಿ 100 ರನ್ ಗಳಿಸಿ 12.5 ಓವರ್ನಲ್ಲೇ ತಂಡಕ್ಕೆ 9 ವಿಕೆಟ್ಗಳ ಜಯ ತಂದುಕೊಟ್ಟು ನ್ಯೂಜಿಲೆಂಡ್ ತಂಡ ಫೈನಲ್ಗೆ ತಲುಪಲು ಸಹಕಾರಿಯಾದರು. 3 ಓವರ್ನಲ್ಲಿ 28 ರನ್ ನೀಡಿ 1 ವಿಕೆಟ್ ಪಡೆದ ಕಗ್ಗಿಸೋ ರಬಾಡ ಅವರೇ ಯಶಸ್ವಿ ಬೌಲರ್ ಅಂತ ಹೇಳಬಹುದು. ಉಳಿದ ಎಲ್ಲಾ ಬೌಲರ್ಗಳು ಕೂಡ ಎಕ್ಸ್ಪೆನ್ಸಿವ್ ಆದರು. ಒಂದೇ ಒಂದು ಪಂದ್ಯವನ್ನು ಸೋಲದೆ ಸತತ 7 ಪಂದ್ಯಗಳನ್ನು ಗೆದ್ದಿದ್ದ ಸೌತ್ ಆಫ್ರಿಕಾಗೆ ಮತ್ತೊಮ್ಮೆ ಚೋಕರ್ಸ್ ಪಟ್ಟ ಬರುವಂತೆ ಮಾಡಿದ್ದು ಫಿನ್ ಆಲನ್ ಅವರು. ಇದು ಸೌತ್ ಆಫ್ರಿಕಾದ ಒನ್ ಬ್ಯಾಡ್ ಡೇ ಆಗಿರಬಹುದು. ಆದರೆ ಅದು ನಾಕೌಟ್ ಹಂತದಲ್ಲಿ ಬಂದದ್ದೇ ದುರಾದೃಷ್ಟಕರ. ನಿಮ್ಗೇನನ್ಸುತ್ತೆ? ಸೌತ್ ಆಫ್ರಿಕಾ ಮತ್ತೊಮ್ಮೆ ಚೋಕರ್ಸ್ ಆದ್ರಾ ಅಥವಾ ಇದು ಒನ್ ಬ್ಯಾಡ್ ಡೇ ಅನ್ಸುತ್ತಾ? ಕಮೆಂಟ್ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ನೀಡುವುದಕ್ಕೆ ಮರಿಬೇಡಿ.